ಎಲ್ಲರಿಗೂ ನಮಸ್ಕಾರ. ಒಂದು ಸಣ್ಣ ಕಥೆಯ ಬಗ್ಗೆ ಮಾತನಾಡ್ತೀನಿ. ಓ ಹೆನ್ರಿ ಅವರದ್ದು. ಯಾವುದದು ಅಂದರೆ ದಿ ಗಿಫ್ಟ್ ಆಫ್ ದಿ ಮ್ಯಾಗಿ ಅಂತ. ಏನು ಹೇಳುತ್ತೆ ಈ ಕತೆ? ಈ ಕತೆ ಬಹಳ ಪಾಪ್ಯುಲರ್ ಆದಂತಹ ಕತೆ. ನಿಮಗೆ ಗೊತ್ತಿರುತ್ತೆ ಈ ಕಥೆ ಏನು ಹೇಳುತ್ತೆ ಅಂತ. ದಂಪತಿಗಳಿರ್ತಾರೆ, ಬಡ ದಂಪತಿಗಳು. ಅವರು ಕ್ರಿಸ್ಮಸ್ಸಿಗೆ ಗಿಫ್ಟ್ ಕೊಟ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಅವರ ಕೈಲಿ ಹಣ ಇರೋದಿಲ್ಲ. ಆಗ ಏನು ಮಾಡ್ತಾರೆ ಅಂದರೆ, ಅವನ ಹತ್ರ ಪುರಾತನ ಅವರ ಪರಂಪರೆಯಿಂದ, ಅವರ ಆ್ಯನ್ಸಿಸ್ಟರ್ಸಿಂದ ಬಂದಂತಹ ಒಂದು ವಾಚ್ ಇರುತ್ತೆ. ಅದಕ್ಕೆ ಚೈನ್ ಇರೋದಿಲ್ಲ. ಆ ವಾಚನ್ನು ಅವನು ಸೇಲ್ ಮಾಡಿಬಿಡ್ತಾನೆ. ಈಕೆಗೆ ಒಂದು ಬಾಚಣಿಕೆ ಭಾಳ ಇಷ್ಟಪಟ್ಟಿರ್ತಾಳೆ, ವಿಶೇಷವಾದ್ದು. ಅದನ್ನು ಗಿಫ್ಟಾಗಿ ತಗೊಂಡಿರ್ತಾನೆ. ಈಕೆ ಹಣ ಇರೋದಿಲ್ವಲ್ಲ ಗಿಫ್ಟ್ ತಗೊಳ್ಳೋದಕ್ಕೆ. ತನ್ನ ಕೂದಲು ಇದನ್ನು ಕಟ್ ಮಾಡಿಸಿ ವ್ಯಾಪಾರ ಮಾಡಿ ಅದರಿಂದ ಇವನು ವಾಚ್ ಇತ್ತಲ್ಲ ಅದಕ್ಕೆ ಚೈನನ್ನು ಖರೀದಿ ಮಾಡ್ತಾಳೆ. ಅವಳು ಅವನಿಗೆ ಅದನ್ನು ಕೊಟ್ಟಾಗ ಅವನಿಗೆ ಒಂಥರ ಆಗುತ್ತೆ. ಅವನು ಆವಾಗ ಹೇಳ್ತಾನೆ, ನಂದು ವಾಚು ಸೇಲ್ ಆಯಿತು, ನಿನಗೊಂದು ಗಿಫ್ಟು ತಂದಿದ್ದೀನಿ ಅಂತ ಬಾಚಣಿಕೆ ತೋರಿಸಿದೆ. ಅವಳು ಇದು ಕೂದಲನ್ನು ಕಟ್ ಮಾಡ್ಕೊಂಡಿರ್ತಾಳೆ. ಸೊ ಇಬ್ಬರಿಗೂ ಶಾಕ್ ಆಗುತ್ತೆ. ಅವಳು ತನ್ನ ಕೂದಲನ್ನು ಮಾರಿ ಇವನಿಗೆ ವಾಚಿನ ಚೈನನ್ನು ತರ್ತಾಳೆ. ಅವನು ವಾಚನ್ನು ಮಾರಿ ಅವಳಿಗೆ ಬಾಚಣಿಕೆಯನ್ನು ತರ್ತಾರೆ. ಆದರೆ ಇಬ್ಬರಿಗೂ ಆ ಸಮಯದಲ್ಲಿ ಅವೆರಡೂ ಗಿಫ್ಟನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಇದು ನೋಡಿ, ಈ ಕಥೆಯನ್ನು ನೀವು ಹಲವು ಸ್ತರಗಳಲ್ಲಿ ಅಥವಾ ಹಲವು ಆಯಾಮಗಳಲ್ಲಿ ವಿಶ್ಲೇಷಣೆಯನ್ನು ಮಾಡಬಹುದು. ಈ ಗಿಫ್ಟ್ ಕೊಡೋದು ಅನಿವಾರ್ಯನಾ? ಅದು ನಿಜವಾಗ್ಲೂ ನಮ್ಮ ಜೀವನಕ್ಕಿಂತ ಮುಖ್ಯನಾ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ನಮಗೆ ಬೇಸಿಕ್ ನೀಡ್ಸ್ ಏನಿದೆ ಅದು ಮುಖ್ಯ ಆಗಿರುತ್ತೆ ಅವರ ಸಂದರ್ಭದಲ್ಲಿ. ಹಾಗಾಗಿ ಅವರು ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆನೇ ಇಲ್ಲ. ಗಿಫ್ಟ್ ಕೊಡಲೇಬೇಕು, ಇಲ್ಲಾಂದರೆ ಏನಾಗುತ್ತೆ ಅಂತ ಒಂದು ಇದಾಯಿತು. ಎರಡನೇದು, ಅವರು ಆ ಬಡತನದಲ್ಲೂ ಕೂಡ ಗಿಫ್ಟ್ ಕೊಡಬೇಕು ಅನ್ನೋ ಮನಸ್ಥಿತಿಯನ್ನು ಹೊಂದ್ಕೊಂಡು ಗಿಫ್ಟ್ ಕೊಟ್ಕೊಂಡ್ರು ಅಂತ. ಅವರ ಸ್ಯಾಕ್ರಿಫೈಸ್, ಅವರ ತ್ಯಾಗ ಅದರಲ್ಲಿ, ಅದನ್ನು ನಾವು ನೋಡ್ಬೋದು. ಈ ಎರಡು ದೃಷ್ಟಿಯಿಂದಲೂ ನಾವು ಇದನ್ನು ನೋಡ್ಬೋದು. ಅವಳು ತನ್ನ ಕೂದಲನ್ನು ಸೇಲ್ ಮಾಡಿ ಈ ವಾಚಿನ ಚೈನ್ ಅಂತಂದ್ಲು. ಅವನು ವಾಚನ್ನೇ ಸೇಲ್ ಮಾಡಿ, ತಮ್ಮ ಹಿಂದಿನ ಕಾಲದಿಂದ ಬಂದಂತಹ ವಾಚನ್ನೇ ಸೇಲ್ ಮಾಡಿ ಇವಳಿಗೆ ಬಾಚಣಿಕೆಯನ್ನು ತೆಗೆದುಕೊಂಡು ಬಂದ. ಏನಾದರೂ ಒಂದು ಕೊಡಬೇಕು ಅನ್ನುವ ಮನಸ್ಥಿತಿ ಅವರಲ್ಲಿ ಇತ್ತು, ಹಾಗಾಗಿ ಹಾಗೆ ಮಾಡಿದರು ಅಂತ. ಆದರೆ ಅವರ ಬಡತನದ ದೃಷ್ಟಿಯಿಂದ ಅವರಿಗೆ ಅವೆರಡರ ಉಪಯೋಗವನ್ನು ಪಡೆದುಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲಿ ಅವರಿಗೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದೇ ಮುಖ್ಯ ಆಗುತ್ತೆ. ಹಾಗಾಗಿ ಅಲ್ಲಿ ಅವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ತನಕ ಈ ರೀತಿಯಾದರ ಬಗ್ಗೆ ಅವರು ಹೆಚ್ಚು ಏಕಾಗ್ರತೆ ವಹಿಸುವ ಅವಶ್ಯಕತೆ ಇರೋದಿಲ್ಲ. ಮೊದಲು ಅವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಬೇಕು. ಸೊ ಇವೆಲ್ಲ ಹುಸಿ ಅನ್ನಿಸ್ತಾ ಹೋಗುತ್ತೆ. ಯಾವಾಗ ಅಂದರೆ, ಇನ್ನೂ ಬೇಸಿಕ್ ನೀಡ್ಸನ್ನು ಅವರು ಮೀಟ್ ಮಾಡಲು ಕಷ್ಟಪಡ್ತಾ ಇರುವಂತಹ ಸಂದರ್ಭದಲ್ಲಿ. ಹಾಗಾಗಿ ಇವೆರಡು ವೈರುಧ್ಯಗಳ ನಡುವೆ ಜೀವನವನ್ನು ನಡೆಸಬೇಕಾಗುತ್ತೆ. ಇದು ಬಹಳ ವಿಶೇಷವಾದ ವಿಚಾರ ಮತ್ತು ಆಳವಾದ ವಿಚಾರ. ಇದನ್ನು ನೀವು ಎಷ್ಟು ವಿಶ್ಲೇಷಣೆ ಮಾಡ್ತಾ ಹೋದರೂ ಇನ್ನೊಂದು ರೀತಿ ಕಾಣಿಸ್ತಾ ಹೋಗುತ್ತೆ. ಅವರ ತ್ಯಾಗ ಮತ್ತು ಅವರಿಬ್ಬರಿಗೂ ಏನಾದ್ರು ಒಂದು ಕೊಟ್ಕೋಬೇಕು ಎನ್ನುವ ಪ್ರೀತಿ ಅಲ್ಲಿ ಒಂದು ಕಾಣಿಸುತ್ತೆ. ಇನ್ನೊಂದು ಕಡೆ ಅವರ ಜೀವನದ ಪ್ರಶ್ನೆಯನ್ನು ಕಾಣುತ್ತೆ. ಹೇಗೆ ಅದು ಹಾಸ್ಯಾಸ್ಪದ ಆಗಿ ಹೋಗುತ್ತೆ ಅಂತ. ಎಷ್ಟೋ ಸಂದರ್ಭದಲ್ಲಿ ಈ ಬರ್ತ್ಡೇ, ಹುಟ್ಟುಹಬ್ಬದ ಆಚರಣೆಗಳು, ಆ ಡೇಗಳು, ಈ ಡೇಗಳು, ಆ್ಯನಿವರ್ಸರಿಗಳು, ಇವೆಲ್ಲ ಹುಸಿ ಅನ್ನಿಸ್ತಾ ಹೋಗುತ್ತೆ. ಯಾವಾಗ ಅಂದರೆ, ಇನ್ನೂ ಬೇಸಿಕ್ ನೀಡ್ಸನ್ನು ಮೀಟ್ ಮಾಡಲು ಕಷ್ಟಪಡ್ತಾ ಇರೋ ವ್ಯಕ್ತಿಗಳಿಗೆ. ಆದರೆ ಅವೆಲ್ಲ ಮುಂದುವರೆದು ಸ್ವಲ್ಪ ಅನುಕೂಲಸ್ತರ ಆದಮೇಲೆ ಅವ್ರಿಗೆ ಕಾಣಿಸ್ತಾ ಹೋಗುತ್ತೆ, ಇಲ್ಲ ಅವ್ರ ಬರ್ತ್ಡೇ ವಿಶ್ ಮಾಡಿಲ್ಲ, ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿಲ್ಲ,
ಇವೆಲ್ಲ ನಿಜವಾಗ್ಲೂ ಬೇಕಾ, ನಿಜವಾಗ್ಲೂ ಇವೆಲ್ಲ ನಮಗೆ ಸಂತೋಷ ಕೊಡುತ್ತಾ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ನಿಜವಾಗ್ಲೂ ಸಂತೋಷ ಕೊಡ್ತಕ್ಕಂಥ ವಾಯು, ಒಬ್ಬರಿಗೊಬ್ಬರು ಸಮಯ ಕೊಡೋದು, ಒಬ್ಬರ ಕಷ್ಟದಲ್ಲಿ ಒಬ್ಬರು ಆಗೋದು, ಇದು ನಿಜವಾದ ಪ್ರೀತಿಯನ್ನು ವ್ಯಕ್ತಪಡಿಸೋ ರೀತಿ ಅಲ್ವಾ? ಇದ್ರ ಬಗ್ಗೆನೂ ನಾವು ಆಲೋಚನೆಯನ್ನು ಮಾಡಬೇಕು. ಈ ರೀತಿಯ ವಿಚಾರಗಳನ್ನು ಇಟ್ಕೊಂಡು ನಾವು ಇದನ್ನು ವಿಶ್ಲೇಷಣೆ ಮಾಡಬಹುದು. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ಧನ್ಯವಾದಗಳು.